ಮೆಹುಲ್ ಪೊಲೀಸರಿಂದ ಓಡಿ ಹೋಗುತ್ತಿದ್ದಾನೆ. ಆದರೆ ಮೆಹುಲ್ ನಿಜವಾಗಿಯೂ ಕೊಲೆಗಾರನೇ. ಮೆಹುಲ್ ವೈದ್ಯರ ಬಳಿಗೆ ಹೋಗುತ್ತಾನೆ. ವೈದ್ಯರು ಹೇಳುತ್ತಾರೆ, ಅತಿಯಾದ ಕೆಲಸದಿಂದಾಗಿ ನನ್ನ ದೇಹದ ವೇಳಾಪಟ್ಟಿ ಅಡ್ಡಿಪಡುತ್ತಿದ್ದೇನೆ. ವೈದ್ಯರು ಮೆಹುಲ್ಗೆ ಸ್ವಲ್ಪ ಔಷಧಿ ನೀಡಿ 2 ಅಥವಾ 3 ದಿನಗಳ ಕಾಲ ವಿಶ್ರಾಂತಿ ಪಡೆಯಲು ಹೇಳುತ್ತಾರೆ. ಮೆಹುಲ್ ಹಣ್ಣಿನ ಅಂಗಡಿಯನ್ನು ನೋಡಿದಾಗ ಆಸ್ಪತ್ರೆಯಿಂದ ಔಷಧಿಯೊಂದಿಗೆ ಹಿಂತಿರುಗುತ್ತಿದ್ದೇನೆ. ನಾನು ಬೇಗ ಗುಣಮುಖನಾಗಲು ಸಾಧ್ಯವಾದಷ್ಟು ಹಣ್ಣುಗಳನ್ನು ತಿನ್ನಬೇಕು ಎಂದು ಅವನು ಹೇಳುತ್ತಾನೆ. ಅಂಗಡಿಗೆ ಹೋಗಿ ಹಣ್ಣುಗಳನ್ನು ಖರೀದಿಸಲು ಪ್ರಾರಂಭಿಸುತ್ತಾನೆ. ಅಂಗಡಿಯ ಮೇಲೆ ಒಂದು ಒಗಟನ್ನು ಬರೆಯಲಾಗಿದೆ. ಒಗಟಿಗೆ ಸರಿಯಾಗಿ ಉತ್ತರಿಸುವವರಿಗೆ 2 ಉಚಿತ ನಿಂಬೆಹಣ್ಣುಗಳು ಸಿಗುತ್ತವೆ. ಸ್ನಾನದ ನಂತರ 3 ಕಾಲಿನ ಚಿಟ್ಟೆ ಹೊರಬರುತ್ತವೆ. ಬೇಗನೆ ಅದನ್ನು ತಿನ್ನುತ್ತಾರೆ. ತಾರ್ಕಿಕ ವ್ಯಕ್ತಿ, ನೀವು ಅದಕ್ಕೆ ಉತ್ತರಿಸಬಹುದೇ? ಅದರಿಂದ ಸಮೋಸ. ಈಗ ಮೆಹುಲ್ ಐಕ್ಯೂ ರಾಜ್. ಆದ್ದರಿಂದ ಅವನು ಸರಿಯಾದ ಉತ್ತರವನ್ನು ನೀಡುತ್ತಾನೆ ಮತ್ತು 2 ಉಚಿತ ನಿಂಬೆಹಣ್ಣುಗಳನ್ನು ಪಡೆಯುತ್ತಾನೆ. ಮೆಹುಲ್ ಮನೆಗೆ ಹೋಗುತ್ತಾನೆ, ತನ್ನ ಆಹಾರವನ್ನು ತಿನ್ನುತ್ತಾನೆ ಮತ್ತು ಆ ರಾತ್ರಿ ಬೇಗನೆ ಮಲಗುತ್ತಾನೆ. ಸುಮಾರು 11 ಗಂಟೆಗೆ ಪೊಲೀಸರು ಮೆಹುಲ್ ಮನೆಗೆ ಬಂದು ಬಾಗಿಲು ತಟ್ಟುತ್ತಾರೆ. ಮೆಹುಲ್ ಬಾಗಿಲು ತೆರೆದಾಗ ಪೊಲೀಸರು ಇರುವುದನ್ನು ಕಾಣುತ್ತಾರೆ. ಏನಾಯಿತು ಇನ್ಸ್ಪೆಕ್ಟರ್ ಡಿಟೆಕ್ಟಿವ್ ಮೆಹುಲ್? ನಾನು ನಿನ್ನನ್ನು ಕೊಲೆ ಆರೋಪದ ಮೇಲೆ ಬಂಧಿಸಲು ಬಂದಿದ್ದೇನೆ. ನೀನು ಹುಚ್ಚನ? ನಾನು ಯಾರನ್ನಾದರೂ ಹೇಗೆ ಕೊಲೆ ಮಾಡಬಹುದು? ನಿನ್ನ ಬಂಧನಕ್ಕೆ ನನ್ನ ಬಳಿ ವಾರಂಟ್ ಇದೆ. ಯಾರೋ ನನ್ನ ವಿರುದ್ಧ ದೊಡ್ಡ ಪಿತೂರಿ ನಡೆಸಿರುವಂತೆ ತೋರುತ್ತಿದೆ. ನನಗೆ ಹೇಗೂ ಹುಷಾರಿಲ್ಲ ಮತ್ತು ನಾನು ಪೊಲೀಸರೊಂದಿಗೆ ಹೋದರೆ ಏನಾಗುತ್ತದೆ ಎಂದು ಯಾರಿಗೆ ತಿಳಿದಿದೆ. ನಾನು 2 ನಿಮಿಷಗಳ ಕಾಲ ನನ್ನ ಶೂಗಳನ್ನು ಹಾಕಿಕೊಂಡು ಹಿಂತಿರುಗುತ್ತೇನೆ. ಮೆಹುಲ್ ಮನೆಯೊಳಗೆ ಹೋಗಿ ತನ್ನ ಬ್ಯಾಗ್ ಎತ್ತಿಕೊಂಡು ಹಿಂಬಾಗಿಲಿನಿಂದ ಹೊರಗೆ ಓಡಲು ಪ್ರಾರಂಭಿಸುತ್ತಾನೆ. ಮೆಹುಲ್ನ ಹಳೆಯ ಬೈಕ್ ಮತ್ತು ಸೈಕಲ್ ಮೆಹುಲ್ ಮನೆಯ ಹಿಂದೆ ನಿಂತಿದ್ದವು. ಲಾಜಿಕಲ್ ಆರ್ಮಿ. ಮೆಹುಲ್ ತಪ್ಪಿಸಿಕೊಳ್ಳಲು ಏನು ಬಳಸುತ್ತಾನೆ ಎಂದು ನೀವು ನನಗೆ ಹೇಳಬಲ್ಲಿರಾ? ಬೈಕ್ ಅಥವಾ ಸೈಕಲ್? ಎಚ್ಚರಿಕೆಯಿಂದ ಯೋಚಿಸಿ. ಲಾಜಿಕಲ್ ಆರ್ಮಿ. ಮೊದಲನೆಯದಾಗಿ, ಮೆಹುಲ್ಗೆ ಹುಷಾರಿಲ್ಲ. ಅವನು ಕಾಲ್ನಡಿಗೆಯಲ್ಲಿ ಹೋದರೆ ಅವನು ಸುಸ್ತಾಗುತ್ತಾನೆ. ಬೈಕು ಸ್ಟಾರ್ಟ್ ಮಾಡುವ ಶಬ್ದ ಪೊಲೀಸರಿಗೆ ಎಚ್ಚರಿಕೆ ನೀಡುತ್ತದೆ ಎಂಬ ಕಾರಣದಿಂದ ಅವನು ಬೈಕು ಬಳಸುವ ಮೊದಲು 10 ಬಾರಿಗೆ ಯೋಚಿಸುತ್ತಾನೆ. ಮೆಹುಲ್ ಸೈಕಲ್ ಎತ್ತಿಕೊಂಡು ನಿಧಾನವಾಗಿ ನಡೆಯುತ್ತಾನೆ. 40 ನಿಮಿಷಗಳ ನಂತರ ಮೆಹುಲ್ ಡಾಕ್ಟರ್ ಸಂಜನಾಳ ಲ್ಯಾಬ್ಗೆ ಸೈಕಲ್ ಸವಾರಿ ಮಾಡುತ್ತಾನೆ. ಮೆಹುಲ್ ತುಂಬಾ ದಣಿದಿದ್ದನು ಮತ್ತು ಅವನ ಜ್ವರ ಹೆಚ್ಚುತ್ತಿತ್ತು. ಮೆಹುಲ್ ಬುಲ್ಲನ್ನು ರಕ್ಷಿಸುತ್ತಾನೆ. ಡಾಕ್ಟರ್ ಸಂಜನಾ ಲ್ಯಾಬ್ನಿಂದ ಹೊರಬಂದು, ಮೆಹುಲ್, ಈ ರಾತ್ರಿಯ ಸಮಯದಲ್ಲಿ ನೀವು ಇಲ್ಲಿ ಏನು ಮಾಡುತ್ತಿದ್ದೀರಿ? ನೀವು ಯಾವ ಸ್ಥಿತಿಯಲ್ಲಿ ಸಿಲುಕಿದ್ದೀರಿ? ಡಾಕ್ಟರ್ ಸಂಜನಾ, ಪೊಲೀಸರಿ ನನ್ನ ಮೇಲೆ ಕೊಲೆ ಆರೋಪ ಹೊರಿಸಿದ್ದಾರೆ ಎಂದು ಕೇಳುತ್ತಾಳೆ. ಡಾಕ್ಟರ್ ಸಂಜನಾ ಅವನನ್ನು ಆಸ್ಪತ್ರೆಗೆ ಕರೆದೊಯ್ತಾರೆ. 2 ಅಥವಾ 3 ದಿನಗಳವರೆಗೆ ಡಾಕ್ಟರ್ ಸಂಜನಾ ಮೆಹುಲ್ನನ್ನು ಬಹಳವಾಗಿ ನೋಡಿಕೊಳ್ಳುತ್ತಾರೆ. ಸ್ವಲ್ಪ ಸಮಯದೊಳಗೆ ಮೆಹುಲ್ನ ಆರೋಗ್ಯ ಸುಧಾರಿಸುತ್ತದೆ ಮತ್ತು ಅವನು ಸಂಪೂರ್ಣವಾಗಿ ಫಿಟ್ ಆಗುತ್ತಾನೆ. ಧನ್ಯವಾದಗಳು. ನೀವು ಇಲ್ಲದಿದ್ದರೆ ನನಗೆ ಏನು ಮಾಡುತ್ತಿತ್ತು ಎಂದು ನನಗೆ ತಿಳಿದಿಲ್ಲ. ನಾನು ಈಗ ಸಂಪೂರ್ಣವಾಗಿ ಫಿಟ್ ಆಗಿದ್ದೇನೆ. ನನ್ನ ಕಂಡುಹಿಡಿಯಬೇಕು. ನಿಮ್ಮ ಪೋಸ್ಟರ್ಗಳು ನಗರದಾದ್ಯಂತ ಇವೆ. ಮೆಹುಲ್, ಪೊಲೀಸರೇ ನಿಮ್ಮ ಮೇಲೆ 500 ರೂಪಾಯಿಗಳ ಬಹುಮಾನವನ್ನು ಹಾಕಿದ್ದಾರೆ. ಆದ್ದರಿಂದ ನೀವು ಈ ಬಟ್ಟೆಗಳನ್ನು ಧರಿಸಿ ಹೋಗಲು ಸಾಧ್ಯವಿಲ್ಲ. ನೀವು ನಾಗರಿಕ ಉಡುಪಿನಲ್ಲಿ ಹೋಗಬೇಕು. ಮೆಹುಲ್ ನಾಗರಿಕ ಉಡುಪಿಗೆ ಬದಲಾಗುತ್ತಾನೆ ಮತ್ತು ಮುಖದ ಮೇಲೆ ನಕಲಿ ಗಡ್ಡವನ್ನು ಹಾಕುತ್ತಾನೆ. ಇದಾದ ನಂತರ ಮೆಹುಲ್ ತನ್ನ ಮಾಹಿತಿದಾರನನ್ನು ವಿಚಾರಿಸುತ್ತಾನೆ. ನಂತರ ದೀಪಕ್ ಎಂಬ ವ್ಯಕ್ತಿಯನ್ನು ಕೊಲೆ ಮಾಡಲಾಗಿದೆ ಮತ್ತು ಮೆಹುಲ್ ಅವರ ಕೊಲೆಯ ಆರೋಪ ಹೊರಿಸಲಾಗಿದೆ ಎಂದು ಅವನಿಗೆ ತಿಳಿಯುತ್ತದೆ. ಮೆಹುಲ್ ತನ್ನ ಹೆಸರನ್ನು ತೆರವುಗೊಳಿಸುವ ಸುಳಿವನ್ನು ಹುಡುಕುತ್ತಾನೆ. ಅವನ ಮಾಹಿತಿದಾರ ರಾಜು ಪ್ರಮುಖ ಮಾಹಿತಿಯೊಂದಿಗೆ ಅವನಿಗಾಗಿ ಕಾಯುತ್ತಾನೆ. ರಾಜು, ನಿಮ್ಮ ಬಳಿ ಯಾವ ಮಾಹಿತಿ ಇದೆ? ದೀಪಕ್ ಎಂಬ ವ್ಯಕ್ತಿಯನ್ನು ಕೊಲೆ ಮಾಡಲಾಗಿದೆ ಮತ್ತು ಅವನ ಕಚೇರಿ ಅಪರಾಧದ ಸ್ಥಳವಾಗಿದೆ. ಆದರೆ ಕೇಳು, ಪೊಲೀಸರನ್ನು ಹೊರತುಪಡಿಸಿ ಇತರ ಜನರು ಸಹ ಅಲ್ಲಿಗೆ ಪ್ರವೇಶಿಸುತ್ತಿದ್ದಾರೆ. ಮತ್ತು ಈ ಜನರು ಯಾರು? ಅವರುಗಳ ಕೆಲವು ವಿಚಿತ್ರ ಜನರು.
ನಾನು ಒಬ್ಬ ಮಹಿಳೆಯ ಬಗ್ಗೆ ಕೇಳಿದ್ದೇನೆ. ಅವಳ ಹೆಸರು ವೆರೋನಿಕಾ. ಅವಳು ಯಾವುದೋ ದೊಡ್ಡ ಆಟದ ಮಾಸ್ಟರ್ ಮೈಂಡ್ ಎಂದು ತೋರುತ್ತದೆ. ವೆರೋನಿಕಾ ಎಂಬ ಹೆಸರು ಪರಿಚಿತವೆನಿಸುತ್ತದೆ. ಇದನ್ನು ಯಾರು ಮಾಡಿದರು? ಸಾಕಷ್ಟು ಯೋಜನೆಯೊಂದಿಗೆ ಮಾಡಿದರು. ಆದರೆ ಮೆಹುಲ್ ಪ್ರತಿಯೊಂದು ಮೂಲೆಯನ್ನೂ ಎಚ್ಚರಿಕೆಯಿಂದ ನೋಡುತ್ತಾನೆ. ಪ್ರತಿಯೊಂದನ್ನ ಗಮನಿಸುತ್ತಾನೆ. ಓಹ ಇಲ್ಲ, ಇದು ಡ್ರಂಕನ್ ಆಕ್ಸೆಸ್ನ ಲೋಗೋನೇ. ಆದರೆ ಮೆಕೆಲ್ ದೀಪಕ್ನ ಯಾವುದೇ ಕುರುಹೂ ಇಲ್ಲ. ಅವನಿಗೆ ಹೆಚ್ಚು ತೊಂದರೆ ಕೊಡಬೇಡಿ ಎಂದು ನಾನು ನಿಮಗೆ ಎಚ್ಚರಿಕೆ ನೀಡಿದ್ದೆ. ಈಗ ನಿಮ್ಮ ಸತ್ಯ ಹೇಗೆ ಹೊರಬರುತ್ತದೆ ಎಂದು ನೋಡಿ. ನಿಮ್ಮ ಜೀವನದ ಕ್ಷಣಗಣನೆ ಪ್ರಾರಂಭವಾಗಿದೆ. ದೀಪಕ್ಗೆ ಈಗಾಗಲೇ ಬೆದರಿಕೆ ಬಂದಿದೆ. ಇದು ಯಾರಾಗಿರಬಹುದು? ಇದು ವೆರೋನಿಕಾಲ ವ್ಯಕ್ತಿ ಎಂದು ತೋರುತ್ತದೆ. ಮೇಡಂ, ಈ ಪತ್ರ ಇಲ್ಲಿಂದ ಕಾಣೆಯಾಗಿದೆ. ಇಲ್ಲಿಗೆ ಯಾರೋ ಬಂದಂತೆ ಕಾಣುತ್ತದೆ. ಪತ್ತೇದಾರಿ ಮೆಹುಲ್ ಕೂಡ ಇಲ್ಲಿಯವರೆಗೆ ಪೊಲೀಸರಂದ ಸಿಕ್ಕಿಬಿದ್ದಿಲ್ಲ. ಇದೆಲ್ಲಾದರ ಹಿಂದೆ ರೋನಿಕಾ ಇದ್ದಾಳೆ ಎಂಬುದು ಖಚಿತ. ನೆತನೇದಿ ವೆರೋನಿಕಾ. ಅವಳು ಯಾರು? ಆದರೆ ಅದಕ್ಕೂ ಮೊದಲು ನಾನು ನಿರಪರಾಧಿ ಎಂದು ಸಾಬೀತಪಡಿಸಬೇಕು. ಮೆಹುಲ್ ಪೊಲೀಸರ ನಿಮ್ಮನ್ನ ಬಂಧಿಸಲು ಬಯಸುತ್ತಾರೆ. ಆದರೆ ಅದಕ್ಕೂ ಮೊದಲು ನಾವು ನಿಮ್ಮನ್ನ ಮುಗಿಸುತ್ತೇವೆ. ಪೊಲೀಸರು ಮಾಡದು ಸಾಧ್ಯವಾಗದ ಕೆಲಸ. ಈಗ ನೀವು ಅದನ್ನು ಮಾಡುತ್ತೀರಿ. ನಿಮ್ಮನ್ನ ವೆರೋನಿಕಾಗೆ ಯಾರು ಮಾರಿದರು? ಮೇಡಂ, ಹಾಗಾದರೆ ಈ ವೆರೋನಿಕಾ ಎಲ್ಲದರ ಹಿಂದೆಯೂ ಇದ್ದಾಳೆ. ಆದರೆ ಅವಳು ನನ್ನನ್ನು ಏಕೆ ಸಿಲುಕಿಸಲು ಪ್ರಯತ್ನಿಸಿದ್ದಾಳೆ? ಅವಳಿಗೆ ನನ್ನ ಮೇಲೆ ಯಾವ ದ್ವೇಷವಿದೆ? ನಾನು ದೀಪಕ್ ಮನೆಗೆ ಹೋಗಿ ಪರಿಶೀಲಿಸಬೇಕು. ಮೆಹುಲ್ ಅಲ್ಲಿಗೆ ತಲುಪುತ್ತಾನೆ. ಮುಂದೆ 2 ಮನೆಗಳಿವೆ. ತಾರ್ಕಿಕ ಸೈನ್ಯ ಮೆಹುಲ್ ಯಾವ ಮನೆಗೆ ಹೋಗುತ್ತಾನೆ ಎಂದು ಹೇಳಬಲ್ಲಿರ? ಮೊದಲ ಬಾಗಿಲಿನ ಹೊರಗೆ ಧೂಳು ಮತ್ತು ಜೇಡರ ಬಳೆಗಳಿವೆ. ಅಂದರೆ ಈ ಮನೆ ಬಹಳ ಸಮಯದಿಂದ ಬೀಗ ಹಾಕಲ್ಪಟ್ಟಿದೆ. ಅಂದರೆ 2ನೇ ಮನೆ ದೀಪಕ್ಗೆ ಸೇರಿದೆ. ಆದರೆ ಎಚ್ಚರಿಕೆಯಿಂದ ನೋಡಿ, ಮನೆಯ ಹೊರಗೆ ಪೊಲೀಸರು ಇದ್ದಾರೆ. ಬದಲಾದ ಸಮವಸ್ತ್ರದಿಂದ ಕಾವಲು ಕಾಯುತ್ತಿದ್ದಾರೆ. ಶೂಗಳನ್ನು ನೋಡಿ, ಅವರು ಪೊಲೀಸರು. ಬಹುಶಃ ಮೆಹುಲ್ಗಾಗಿ ಕಾಯುತ್ತಿದ್ದಾರೆ. ಇಲ್ಲಿ ಪೊಲೀಸರು ಇದ್ದಾರೆ. ನಾನು ಇನ್ನೊಂದು ನಿರ್ಗಮನದ ಮೂಲಕ ಒಳಗೆ ಹೋಗಬೇಕಾಗುತ್ತದೆ. ಮೆಹುಲ್ ಹಿಂದಿನ ಪ್ರವೇಶದ್ವಾರದ ಮೂಲಕ ಮನೆಯೊಳಗೆ ಹೋಗುತ್ತಾನೆ. ಮನೆಯೊಳಗೆ ಒಬ್ಬ ವೃದ್ಧೆ, ಒಬ್ಬ ಹುಡುಗಿ ಮತ್ತು ಒಬ್ಬ ಪುರುಷ ಇದ್ದರು. ನನ್ನ ಹೆಸರು ಪ್ರಶಾಂತ್ ಮತ್ತು ನಾನು ಪೊಲೀಸದಾರಕ್ಷಯವನು. ದೀಪಕ್ ಕೊಲೆಯ ಬಗ್ಗೆ ನಾನು ವಿಚಾರಿಸಬೇಕಾಗಿದೆ. ನಾನು ದೀಪಕ್ನ ಅಣ್ಣ ಮತ್ತು ಡಿಟೆಕ್ಟಿವ್ ಮೆಹುಲ್ ನನ್ನ ಸಹೋದರನನ್ನು ಕೊಲೆ ಮಾಡಿದ್ದಾನೆ. ನಿಮ್ಮ ಸಹೋದರ ಕೊಲೆ ಮಾಡಿಲ್ಲ ಎಂದು ತುಂಬಾ ವಿಶ್ವಾಸದಿಂದ ಹೇಗೆ ಹೇಳುತ್ತೀರಿ? ಡಿಟೆಕ್ಟಿವ್ ಮೆಹುಲ್, ನೀವು ಅದನ್ನು ನಿಮ್ಮ ಸ್ವಂತ ಕಣ್ಣಿನಿಂದ ನೋಡಿದ್ದೀರಾ? ಇಲ್ಲ ಸರ್, ಆದರೆ ಚೋಟು ಇದ್ದ. ನಾನು ಅದನ್ನು ನನ್ನ ಕಣ್ಣಿನಿಂದಲೇ ನೋಡಿದೆ ಮತ್ತು ಈ ಚೋಟು ಯಾರೆಂದು ನಮಗೆ ಮೊದಲು ತಿಳಿಸಿದವನು ದೀಪಕ್ನ ಅಣ್ಣ. ದೀಪಕ್ ಜೊತೆ ಬಟ್ಟೆ ಕಾರ್ಖಾನೆಯಲ್ಲಿ ಚೋಟು ಕೆಲಸ ಮಾಡುತ್ತಾನೆ ಎಂದು ಹೇಳುತ್ತಾನೆ. ಮೆಹುಲ್ ಬಟ್ಟೆ ಕಾರ್ಖಾನೆಯ ವಿಳಾಸವನ್ನು ಮತ್ತು ದೀಪಕ್ನ ಅಣ್ಣನಿಂದ ಚೋಟುವನ್ನು ಪಡೆಯುತ್ತಾನೆ. ಆಗ ಪೊಲೀಸರು ಒಳಗೆ ಬಂದು, ಇದು ಮೆಹುಲ್, ಅವನನ್ನು ಹಿಡಿಯಿರಿ ಎಂದು ಹೇಳುತ್ತಾರೆ. ಮೆಹುಲ್ ತಕ್ಷಣ ಹೊಗೆ ಬಾಂಬ್ ಎಸೆದು ಹೊರಟು ಹೋದನು. ಜೋಯಾ, ಇದು ಜೀವನದ ನಿಜವಾದ ಮೋಜು. ಯಾವುದೇ ಉದ್ವೇಗವಿಲ್ಲ, ಅಪರಾಧಿಗಳು ಇಲ್ಲ, ಕೇವಲ ಮೋಜು ಮತ್ತು ವಿಶ್ರಾಂತಿ. ಆಲಿಯಾ ದೀದಿ, ಉದ್ವೇಗದಿಂದ ಕೂಡ ಆನಂದಿಸುತ್ತೀರಿ. ಮೆಹುಲ್ ಸರ್ಗೆ ಇಲ್ಲಿ ಕರೆ ಮಾಡಿದ್ದರೆ ಅದು ಇನ್ನೂ ಹೆಚ್ಚು ಮೋಜಿನಿಂದ ಕೂಡಿರುತ್ತಿತ್ತು. ಮೆಹುಲ್ ಸರ್ ಫೋನ್ ಎತ್ತಾತಿಲ್ಲ. ಇದು ಹೇಗೆ ಸಾಧ್ಯ? ಮೆಹುಲ್ ಸರ್ ಎಂದಿಗೂ ಕರೆಗಳನ್ನ ನಿರ್ಲಕ್ಷಿಸುವುದಿಲ್ಲ. ಏನೋ ತಪ್ಪಾಗಿದೆ ಎಂದು ನಾನು ಭಾವಿಸುತ್ತೇನೆ. ಮೆಹುಲ್ ಸರ್ ಫೋನ್ ಎತ್ತದಿರುವುದು ಸಾಮಾನ್ಯವೆಂದು ತೋರುತ್ತಿಲ್ಲ. ಆಲಿಯಾ ಮತ್ತು ಜೋಯಾ ಗೋವಾದಲ್ಲಿ ತಮ್ಮ ರಜೆಯನ್ನ ಆನಂದಿಸುತ್ತಿದ್ದರು. ಆದರೆ ಯಾರೋ ದೂರದಿಂದ ಅವರನ್ನು ನೋಡುತ್ತಿದ್ದರೆಂದು ಅವರಿಗೆ ತಿಳಿದಿರಲಿಲ್ಲ. ಆಲಿಯಾ ಮತ್ತು ಜೋಯಾ ಕೂಡ ಏನಾದರೂ ಅಪಾಯದಲ್ಲಿದ್ದಾರೆ. ಇದು ಚೋಟುವಿನ ಯೋಜನೆ ಎಂದು ತೋರುತ್ತದೆ. ದೀಪಕ್ನ ಬಲೆಗೆ ಅವನ ಬಳಿ ಯಾರೋ ಒಬ್ಬರು ಸಿಕ್ಕಿಬಿದ್ದಿರಬೇಕು. ಮೆಹುಲ್ ರಸ್ತೆಯಲ್ಲಿ ಟ್ಯಾಕ್ಸಿ ನಿಲ್ಲಿಸಿ ಜ್ಯೋತುವಿನ ಕಾರ್ಖಾನೆಯ ಕಡೆಗೆ ಹೋಗುತ್ತಾನೆ. ಕಾರ್ಖಾನೆಯನ್ನ ತಲುಪಲು 3 ಮಾರ್ಗಗಳಿದ್ದವು. ಮೊದಲ ಮಾರ್ಗವು ಮಣ್ಣಿನ ರಸ್ತೆಯ ಮೂಲಕ. ಇದು ಅತ್ಯಂತ ಕಡಿಮೆ ಮಾರ್ಗ. ಆದರೆ ರಸ್ತೆಯ ಮಧ್ಯದಲ್ಲಿ ಉದ್ದವಾದ ಗುಂಡಿಗಳಿವೆ. 2ನೇ ಮಾರ್ಗವು ಹೆದ್ದಾರಿಯ ಮೂಲಕ. 3ನೇ ಮಾರ್ಗವು ನಗರದ ಹೊರವಲಯದಲ್ಲಿ ಹಾದು ಹೋಗುತ್ತದೆ. ಆದರೆ ಈ ಮಾರ್ಗವು ತುಂಬಾ ಉದ್ದವಾಗಿದೆ. ಮಿಕ್ಕಿ ಮೆಹುಲ್ ಯಾವ 3 ಮಾರ್ಗಗಳಲ್ಲಿ ಯಾವ ಮಾರ್ಗವನ್ನ ತೆಗೆದುಕೊಳ್ಳುತ್ತಾನೆ ಎಂದು ನೀವು ಹೇಳಬಲ್ಲಿರಾ? ಯೋಚಿಸಿ. ಮೆಹುಲ್ ಖಂಡಿತವಾಗಿಯೂ 2ನೇ ಮಾರ್ಗವನ್ನ ತೆಗೆದುಕೊಳ್ಳುವುದಿಲ್ಲ. ಏಕೆಂದರೆ ಹೆದ್ದಾರಿಯಲ್ಲಿ ಪೊಲೀಸ್ ತಪಾಸಣೆ ಇರುವ ಸಾಧ್ಯತೆ ಇದೆ ಮತ್ತು ಇಡೀ ಪೊಲೀಸ್ ಪಡೆ ಮೆಹುಲ್ಗಾಗಿ ಹುಡುಕುತ್ತಿದೆ. ಮೊದಲ ಮಾರ್ಗವು ಮಣ್ಣು ಮತ್ತು ಗುಂಡಿಗಳಿಂದ ತುಂಬಿರುವುದರಿಂದ ಅಲ್ಲಿಗೆ ಹೋಗುವುದು ಅಪಾಯಕಾರಿ. ಆದ್ದರಿಂದ ಮೆಹುಲ್ 3ನೇ ಮಾರ್ಗವನ್ನ ತೆಗೆದುಕೊಳ್ಳುತ್ತಾನೆ.
ಮೆಹುಲ್ ಟ್ಯಾಕ್ಸಿ ಚಾಲಕನನ್ನು ಮೂರನೇ ಮಾರ್ಗವನ್ನ ತೆಗೆದುಕೊಳ್ಳಲು ಕೇಳುತ್ತಾನೆ ಮತ್ತು ಕಾರ್ಖಾನೆಗೆ ಬರುತ್ತಾನೆ. ಈ ಜನರು ಯಾರು? ತಾರ್ಕಿಕ ಸೈನ್ಯ. ಬಾಹುಲ್ ಕಾರ್ಖಾನೆಯ ಹೊರಗೆ ಕೆಲವು ವಿಚಿತ್ರ ಜನರನ್ನೊಡ್ಡಿದ್ದಾನೆ. ಈ ಜನರು ಕೇವಲ ಕಾರ್ಖಾನೆ ಕೆಲಸಗಾರರೇ ಅಥವಾ ಅವರು ಬೇರೆ ಕೆಲವು ಡ್ಯಾಕೋ ಮಾಜಿಗಳು, ಅಂದರೆ ವೆರೋನಿಕಾ ಡ್ರಾಕೋ, ದೀಪಕ್ ಕೊಲೆ ಪ್ರಕರಣದಲ್ಲಿ ಖಂಡಿತವಾಗಿಯೂ ಏನಾದರೂ ತಂತ್ರ ಆಡಿದ್ದಾರೆಯೇ? ಆದರೆ ಅವರು ಇಲ್ಲಿ ಏನು ಮಾಡುತ್ತಿದ್ದಾರೆ? ದೀಪಕ್ನ ಕೊಲೆ ಡ್ಯಾಕೋಮಾಜಿಗಳ ಭಾಗವೇ? ಈ ಪ್ರಕರಣವು ಈಗ ಮೆಹುಲ್ಗೆ ಇನ್ನಷ್ಟು ಕಷ್ಟಕರವಾಗುತ್ತಿದೆ. ಅಲ್ಲಿ ಯಾರು? ನಾನು ಈಗ ಏನು ಮಾಡಬೇಕು? ಒಂದು ಕಡೆ ಪೊಲೀಸರು ಎಲ್ಲೆಡೆ ಮೆಲ್ಗಾಗಿ ಹುಡುಕುತ್ತಿದ್ದಾರೆ, ಮತ್ತೊಂದೆಡೆ ಡ್ರಾಕೋ ಆಕ್ಸೆಸ್ ಜನರು ಕಾರ್ಖಾನೆಯ ಹೊರಗೆ ಕಾವಲು ಕಾಯುತ್ತಿದ್ದಾರೆ ಮತ್ತು ಆಲಿಯಾ ಮತ್ತು ಜೋಯಾ ಕೂಡ ಅಪಾಯದಲ್ಲಿದ್ದಾರೆ. ಮೆಹುಲ್ ತಪ್ಪಿಸಿಕೊಂಡು ಸತ್ಯವನ್ನ ಕಂಡುಕೊಳ್ಳಲು ಸಾಧ್ಯವಾಗುತ್ತದೆಯೇ? ತಿಳಿಯಲು ಮುಂದಿನ ಸಂಚಿಕೆಯನ್ನ ವೀಕ್ಷಿಸಿ.